ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ನೆದರ್ಲ್ಯಾಂಡ್ ನಡುವಿನ ಪಂದ್ಯದಲ್ಲಿ ಭಾರತ ಕೇವಲ 17 ರನ್ನಿಂದ ಜಯಿಸಿದ್ದು. ಅದ್ಭುತವಾಗಿ ಆಟವನ್ನು ಭಾರತ ಶುರುವಿನಲ್ಲಿ ಆಡುತ್ತೆ. ಅಭಿಷೇಕ್ ಶರ್ಮಾ ಬೇಗನೆ ಪೆವಿಲಿಯನ್ ಆಚೆಗೆ ಹೋದರೆ ಇಶಾನ್ ಕಿಶನ್ 18 ರನ್ ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ತಿಲಕ್ ವರ್ಮಾ 31 ರನ್, ಸೂರ್ಯಕುಮಾರ್ ಯಾದವ್ 34, ಶಿವಮ್ ದುಬೆ 66 ರನ್, ಹಾರ್ದಿಕ್ ಪಾಂಡ್ಯ 30 ರನ್. ಕಡೆಯಲ್ಲಿ ರಿಂಕು ಸಿಂಗ್ 6 ರನ್ ಮಾಡಿ ಭಾರತ ತಂಡ 193 ರನ್ ಭಾರತ ತಂಡ ಹೊಡೆದಿದ್ದು 194 ರನ್ ನೆದರ್ಲ್ಯಾಂಡಿಗೆ ಟಾರ್ಗೆಟ್ ಅನ್ನು ಭಾರತ ತಂಡ ಕೊಟ್ಟಿದ್ದು. ಭಾರತ ತಂಡದಲ್ಲಿ ಓಪನರ್ ಅಭಿಷೇಕ್ ಶರ್ಮಾ ತಲೆನೋವು. ಅವರಿಗೆ ಆಡಿದ 3 ಪಂದ್ಯದಲ್ಲೂ ಡೆಕೌಟ್ ಆಗಿ ಹೋಗಿದ್ದಾರೆ. ಅಂದರೆ ಅವರು ಒಂದೇ ಒಂದು ರನ್ ಈ ಒಂದು T20 ವಿಶ್ವಕಪ್ನಲ್ಲಿ ಹೊಡೆಯಲಿಲ್ಲ. ಅದು ತಲೆಬಿಸಿಯಾಗಿದೆ. ಅವರ ಬದಲಿಗೆ ಸಂಜು ಸ್ಯಾಮ್ಸನ್ ಆಡಿಸಬೇಕೆಂದ ನನ್ನ ಆಸೆ. ಯಾಕೆಂದರೆ ಅವರು 8 ಚೆಂಡಲ್ಲಿ 22 ರನ್ ನಬೀಬಿಯಾ ವಿರುದ್ಧ ಹೊಡೆದಿದ್ದಾರೆ. ಹಾಗಾಗಿ ಅವರನ್ನು ಆಡಿಸಿದರೆ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ. ಕಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ಪಂದ್ಯದಲ್ಲಿ ಯಾರು ಆಡಬೇಕು, ಅಭಿಷೇಕ್ ಶರ್ಮಾನ ಸಂಜು ಸ್ಯಾಮ್ಸನ್ನ ಅಂತ. ಭಾರತ ತಂಡ 11 ಬೌಂಡರಿ 13 ಸಿಕ್ಸರ್ಸನ್ನು ಹೊಡೆದಿತ್ತು. ನೆದರ್ಲ್ಯಾಂಡ್ ಬೌಲಿಂಗ್ನಲ್ಲಿ ಆರ್ಯನ್ ದತ್ 2 ವಿಕೆಟ್ ತೆಗೆದಿದ್ದರು. ಲಾಂಗ್ ವ್ಯಾನ್ ಬೀಕೋ 3 ವಿಕೆಟ್ ತೆಗೆದಿದ್ದಾರೆ. ಕಾಲೆ ಕೇಲಿನೋ 1 ವಿಕೆಟ್ ತೆಗೆದಿರುತ್ತಾರೆ. ನೆದರ್ಲ್ಯಾಂಡ್ ತಂಡದ ಪರವಾಗಿ ಲೀವಿತ್ 24 ರನ್, ಮ್ಯಾಕ್ಸ್ ಓವರ್ಡ್ 20 ರನ್, ವೆಸ್ಲಿಡೆ 33 ರನ್ ಮಾಡಿರುತ್ತಾರೆ. ಕೊಲಿನ್ ಅಕ್ಮೆಮಾರ್ 23 ರನ್, ನೋವಾ ಕ್ರಾಸ್ ಕಡೆಯಲ್ಲಿ 25 ರನ್ ಮಾಡಿರುತ್ತಾರೆ. 176 ರನ್ನಿಗೆ 7 ವಿಕೆಟನ್ನು ಕಳೆದುಕೊಂಡು ಒಳ್ಳೆ ಫೈಟನ್ನು ಕೊಡುತ್ತಾರೆ ನೆದರ್ಲ್ಯಾಂಡ್ ತಂಡ. ಅದ್ಭುತವಾಗಿ ಆಟವನ್ನು ನೆದರ್ಲ್ಯಾಂಡ್ ತಂಡ ಬ್ಯಾಟಿಂಗಲ್ಲಿ ಮಾಡಿತ್ತು. ನೆದರ್ಲ್ಯಾಂಡ್ ತಂಡ 19 4 ಹಾಗೂ 5 ಸಿಕ್ಸನ್ನು ಹೊಡೆದಿದ್ದಾರೆ. ಭಾರತ ತಂಡದ ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ 1 ವಿಕೆಟ್, ವರುಣ್ ಚಕ್ರವರ್ತಿ 3 ವಿಕೆಟ್, ಹಾರ್ದಿಕ್ ಪಾಂಡ್ಯ 1 ವಿಕೆಟ್, ಶಿವಮ್ ದುಬೆ 2 ವಿಕೆಟ್ ತೆಗೆದಿರುತ್ತಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಆಲ್ರೌಂಡರ್ ಪ್ರದರ್ಶನ ನೀಡಿದ ಶಿವಮ್ ದುಬೆಗೆ ಸಿಕ್ಕಿತು. ಬ್ಯಾಟಿಂಗ್ನಲ್ಲೂ ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡಿದರು. ತನ್ನ T20 ವಿಶ್ವಕಪ್ಪಿನ ಈ ಸೀಸನ್ನಿನ ಮೊದಲ ಅರ್ಧಶತಕವನ್ನು ಬಾರಿಸಿ ಬೌಲಿಂಗ್ನಲ್ಲಿ 2 ವಿಕೆಟ್ ತೆಗೆದಿದ್ದಕ್ಕೆ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟಿದ್ದಾರೆ. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇಲ್ಲಿ ಕಮೆಂಟ್ ಹಾಕೋದನ್ನಂತೂ ಮರೀಲೇಬೇಡಿ. ತುಂಬ ಜನ ಫ್ಯಾನ್ಸ್ ನನಗೆ ಕಮೆಂಟ್ ಹಾಕಲಿಲ್ಲ. ಹಾಗಾಗಿ ದಯಮಾಡಿ ಕಮೆಂಟನ್ನು ಹಾಕಿ. ಇಲ್ಲಿಗೆ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ.